ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಅಭಿಮಾನೋತ್ಸವದ ವೇದಿಕೆಯಲ್ಲಿ ಬಿಎಸ್ ಯಡಿಯೂರಪ್ಪನವರು ಈ ಹಿಂದೆ ಬಳಸಿದ್ದ ಕಾರನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಬಿಎಸ್ವೈ ಬಳಸಿದಂತ CKR45 ನಂಬರಿನ ಅಂಬಾಸಿಡರ್ ಕಾರು ಈಗ ಎಲ್ಲರ ಗಮನ ಸೆಳೀತಾ ಇದೆ. ಅಭಿಮಾನೋತ್ಸವದ ವೇದಿಕೆಯ ಬಳಿಯೇ ಮುಖ್ಯ ಆಕರ್ಷಣೆಯಾಗಿದೆ ಈ ಕಾರು. ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟೋದಕ್ಕೆ ಇದೇ ಅಂಬಾಸಿಡರ್ ಕಾರ್ನಲ್ಲಿ ಬಿಎಸ್ ಯಡಿಯೂರಪ್ಪನವರು ಓಡಾಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಶಾಸಕ SR ವಿಶ್ವನಾಥ್ ಸಿದ್ಧತೆಯನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಯಡಿಯೂರಪ್ಪರು ಆರಂಭದ ದಿನಗಳಲ್ಲಿ ಇದೇ ಕಾರ್ನಲ್ಲಿ ರಾಜ್ಯವನ್ನ ಸುತ್ತಿದ್ರು. ಒಂದು ಸಲ ತಂದೆ ಬಿಎಸ್ವೈ ಸಂಚಾರದ ಸಂದರ್ಭದಲ್ಲಿ ಕಾರು ಪಲ್ಟಿಯಾಗಿತ್ತು, ಆದರೆ ಯಾರಿಗೂ ಯಾವುದೇ ತೊಂದರೆ ಆಗಿರಲಿಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನ ಬಿಜೆಪಿಯನ್ನ ಹಳ್ಳಿಗೆ ತೆಗೆದುಕೊಂಡೋಗಿ ಪಕ್ಷದ ಸಂಘಟನೆಯನ್ನ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ರೈತ ನಾಯಕರು ಹೋರಾಟಗಾರರಾಗಿರುವಂತಹ BS ಯಡಿಯೂರಪ್ಪನವರ ಪಾತ್ರ ಎಷ್ಟಿದೆಯೋ ಈ ಅಂಬಾಸಿಡರ್ ಕಾರ್ CKR45 ಪಾತ್ರವೂ ಕೂಡ ಅಷ್ಟೇ ಇರುವಂತದ್ದು. ಯಡಿಯೂರಪ್ಪನವರು, ಅನಂತ್ ಕುಮಾರ್ ಅವರು, ಶಂಕರ್ ಮೂರ್ತಿಗಳು, ಅನೇಕ ಹಿರಿಯರು ಇದೇ ಅಂಬಾಸಿಡರ್ ಕಾರ್ನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಆ ದಿನಗಳು ಹೇಗಿತ್ತು ಅಂತ ಹೇಳಿದ್ರೆ ಗುಂಡಿಗಳು ಇರ್ತಾ ಇರ್ತವೆ ವಿನಃ ರಸ್ತೆಗಳು ಯಾವಲ್ಲೂ ಕೂಡ ಸಿಗ್ತಾ ಇರಲಿಲ್ಲ. ಅಂತ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ, ಅಂತ ದುಸ್ಥಿತಿಯಲ್ಲೂ ಕೂಡ ಯಡಿಯೂರಪ್ಪನವರಿಗೆ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ನಮ್ಮ ಈ CKR45. ಆ ರೀತಿ ಬಹಳ ಸುರಕ್ಷಿತವಾಗಿ ತಂದೆಯವ್ರನ್ನ ಇಡೀ ರಾಜ್ಯಾದ್ಯಂತ ಬಳಕೆ ಮಾಡಿರ್ತಕ್ಕಂಥ ಕಾರು. ರಾಜ್ಯದ ಜನ ಯಡಿಯೂರಪ್ಪನ ಎಷ್ಟು ಪ್ರೀತಿ ಮಾಡ್ತಾರೋ ನಮ್ಮ CKR45 ಕೂಡ ಅಷ್ಟೇ ಪ್ರೀತಿಯನ್ನು ಮಾಡುವಂಥದ್ದು. ಹಾಗಾಗಿ ನಮ್ಮ ಕಾರ್ಯಕರ್ತರ ಅಪೇಕ್ಷೆನೂ ಕೂಡ ಇತ್ತು, ಇವತ್ತು ಇರಬೇಕು. ಆದರೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಇವತ್ತು ಯಡಿಯೂರಪ್ಪನವ್ರು ಬಿಟ್ಟರೆ ಇದು CKR45. ಹಾಗಾಗಿ ಎಲ್ಲರೂ ಭಾಳ ಕಾರ್ಯಕರ್ತರು ಭಾಳ ಪ್ರೀತಿ. ಮಾಜಿ ಸಿಎಂ ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. SR ವಿಶ್ವನಾಥ್ ಹೆಗಲಿಗೆ ಅಭಿಮಾನೋತ್ಸವದ ಊಟದ ಜವಾಬ್ದಾರಿಯನ್ನ ನೀಡಲಾಗಿದೆ. 10 ಲಕ್ಷಕ್ಕೂ ಹೆಚ್ಚು ಜನರಿಗೆ ಸಾವಿರಾರು ಬಾಣಸಿಗರಿಂದ ಊಟದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಮೈಸೂರು, ಬೆಂಗಳೂರು, ತುಮಕೂರು, ಚಿತ್ರದುರ್ಗದ ಬಾಣಸಿಗರಿಂದ ಅಡುಗೆ ಮಾಡಲಾಗ್ತಾ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ 12ರಿಂದ ಸಂಜೆ 5 ಗಂಟೆಯವರೆಗೂ ಕೂಡ ನಿರಂತರವಾಗಿ ಊಟದ ವ್ಯವಸ್ಥೆ ಇರುತ್ತೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಯಲಹಂಕ ಶಾಸಕ SR ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ. BSY ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಊಟದ ಉಸ್ತುವಾರಿ ವಹಿಸಿರ್ತಕ್ಕಂಥ ವಿಶ್ವನಾಥ್ ಸರ್ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಇರ್ತೀನಿ. ಈಗ ಯಡಿಯೂರಪ್ಪ ಅವ್ರ ಮನೆಗೆ ಯಾರೇ ಹೋದರೂ ಕೂಡ ಊಟ ಟೈಮ್ಗೆ ಊಟ ಆಗ್ತಾಯಿದ್ರು, ತಿಂಡಿ ಆಗ್ತಾಯಿದ್ರು. ಅವರ ಕಾರ್ಯಕ್ರಮದಲ್ಲಿ ಎಲ್ಲೂ ಕೂಡ ಊಟದ ಕೊರತೆ ಆಗಬಾರ್ದು ಅಂತೇಳಿ ಇವತ್ತು ಬೆಂಗಳೂರಿನ ಶಾಸಕರು ಅದರ ಜವಾಬ್ದಾರಿನ ನಮ್ಗೆ ಕೊಟ್ಟಿದ್ದಾರೆ. ಸೊ ಬಂದಂಥ ಎಲ್ಲರಿಗೂ ಕೂಡ ನಾಳೆ 12 ಗಂಟೆಯಿಂದ ಕಾರ್ಯಕ್ರಮ ಮುಗಿಯೋವರೆಗೂ ಕೂಡ ನಿರಂತರವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ನಿನ್ನೆಯಿಂದಲೇ ನಾವೆಲ್ಲ ಕೂಡ ಇಲ್ಲಿ ನಮ್ಮ ಮುಖಂಡರೆಲ್ಲ ಬಂದಿದ್ದೀವಿ ಮತ್ತು ಅಡುಗೆಯವರೆಲ್ಲ ಬಂದಿದ್ದಾರೆ. ಈಗಾಗಲೇ ಅವ್ರು ಪ್ರಾಥಮಿಕವಾಗಿ ಏನೇನು ಮಾಡಬೇಕು ಸೂಚನೆಗಳನ್ನು ಕೊಡ್ತಾಯಿದ್ದೀವಿ. ಸಂಜೆ ಎಲ್ಲ ವಾಲಂಟಿಯರ್ಸ್ ಬರ್ತಾರೆ. ಅಂದರೆ 5 ಅಡುಗೆ ಮನೆಗಳನ್ನು ಮಾಡಿದ್ದೀವಿ. ಒಂದೊಂದು ಅಡುಗೆ ಮನೆ ಹತ್ರ ಕೂಡ 1200 ಜನ ಅಡುಗೆ ಭಟ್ರು ಬಡಿಸೋವಂಥವ್ರೆಲ್ಲ ಕೂಡ ಇದ್ದಾರೆ. ಸೊ ಅಲ್ಲಿ ನಾವು 100 ಜನ 2 ಕ್ಷೇತ್ರದ ವಾಲಂಟಿಯರ್ಸ್ನ ಕೂಡ ಇವತ್ತು ಡಿಪ್ಲಾಯ್ ಮಾಡ್ತೀವಿ. ಅಂದರೆ ಬಂದಂಥವ್ರು ಕ್ಯೂನಲ್ಲಿ ನಿಲ್ಲಿಸೋವಂಥದ್ದು, ಊಟ ಸಪ್ಲೈ ಕರೆಕ್ಟಾಗಿ ಆಗ್ತಾ ಇದೆಯಾ, ಮತ್ತು ರುಚಿಕರವಾಗಿದೆಯಾ, ಏನಾದರೂ ಶಾರ್ಟೇಜ್ ಆಯಿತಾ, ಇದನ್ನೆಲ್ಲ ನೋಡೋದಕ್ಕೂ ಕೂಡ ನಾವು ಒಂದು 15 ದಿನದಿಂದನೇ ತಯಾರಿ ಮಾಡಿದ್ದೀವಿ. ಸೊ ನಿನ್ನೆಯಿಂದ ಈ ಸ್ಪಾಟಿಗೆ ಬಂದು ಯಾರ್ಯಾರು ಎಲ್ಲೆಲ್ಲಿರಬೇಕು ಅಂತಕ್ಕಂಥದ್ದನ್ನು ವ್ಯವಸ್ಥಿತವಾಗಿ ಮಾಡ್ತಾಯಿದ್ದೀವಿ. ಮಾನಸಿಕರು ಎಲ್ಲೆಲ್ಲಿಂದ ಬರ್ತಾರೆ ಸರ್? ಊಟದ ಮನೆ ಏನೇನಿರುತ್ತೆ? ಈಗ ತಾವು ನೋಡಿರ್ಬೋದು, ಪೂರ್ತಿ ಹೊರವಲಯದಲ್ಲಿ 5 ಕಡೆ ಅಡುಗೆ ಮಾಡೋದಕ್ಕೆ ಶೆಡ್ಗಳನ್ನು ಹಾಕಿದ್ದೀವಿ. ಬಾಣಸಿಗರು ಮೈಸೂರಿಂದ ಒಬ್ಬರನ್ನ ಕರೆಸಿದ್ದೀವಿ, ಬೆಂಗಳೂರವ್ರು 2 ಇದ್ದಾರೆ, ಚಿತ್ರದುರ್ಗದವ್ರು 1 ಇದ್ದಾರೆ, ಮತ್ತು ತುಮಕೂರವ್ರು 1 ಇದ್ದಾರೆ. ಸೊ ಅವರೆಲ್ಲ ಕೂಡ ಲಕ್ಷಗಟ್ಟಲೆ ಜನರಿಗೆ ಅಡುಗೆ ಮಾಡಿ ಅನುಭವ ಇರ್ತಕ್ಕಂಥವ್ರು. ಅವನ್ನೆಲ್ಲ ನಾವು ಬೇರೆಯವ್ರ ಕಡೆಯಿಂದ ಮತ್ತು ರುಚಿ ಯಾವ ಥರ ಇರಬೇಕು, ಎಲ್ಲ ಕಡೆ ಒಂದೇ ಐಟಮ್ ಮಾಡಬೇಕು, ಒಂದೇ ಟೇಸ್ಟ್ ಇರಬೇಕು ಅಂತಕ್ಕಂಥದ್ದು ಕೂಡ ಹೇಳಿದ್ದೀವಿ. ಈಗಾಗಲೇ ಸ್ಯಾಂಪಲ್ಲು ನೋಡ್ಕೊಂಡು ಬಂದಿದ್ದೀವಿ. ನಾವು ಸಾಯಂಕಾಲ ಕೂಡ ಸ್ಯಾಂಪಲ್ ಮಾಡಬೇಕು ಅಂತ ಹೇಳಿದ್ದೀವಿ. ಅದೇ ಟೇಸ್ಟನ್ನು ನಾಳೆ ಕೊಡಬೇಕು ಅಂತಕ್ಕಂಥದ್ದು. ರಾಜ್ಯದ ಮೂಲೆ ಮೇಲಿಂದ 10 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾರೆ. ಹಾಗಾಗಿ ಊಟದಲ್ಲಿ ಎಲ್ಲೂ ಸಮಸ್ಯೆ ಆಗಬಾರ್ದು ಅಂತ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಿ ಸರ್. ಯಾವ ರೀತಿ ಹೇಳ್ತೀರಾ ಸರ್? ಈಗ ಇದು ಒಂದೇ ಸರಿ ಊಟ ಏನು ಬಡಿಸಲ್ಲ ನಾವು. 12 ಗಂಟೆಗೆ ಶುರುವಾದರೆ 5 ಗಂಟೆವರೆಗೂ ಬಡಿಸ್ತಾ ಇರ್ತೀವಿ. ಎಷ್ಟು ಜನ ಬಂದರೂ ಕೂಡ ನಮ್ಗೆ ಸಮಸ್ಯೆ ಇಲ್ಲ. ಅವ್ರಿಗೆಲ್ಲ ಬ್ಯಾರಿಕೇಡ್ ಮಾಡಿದ್ದೀವಿ.
ಕುಡಿಯೋ ನೀರು ವ್ಯವಸ್ಥೆ ಅರ್ಧ ಬಾಟ್ಲ್ ನೀರನ್ನು ಕೂಡ ಕೊಡ್ತೀವಿ. ಹೊರಗಡೆ ಕೂಡ ಸ್ಯಾಚೆಟ್ ನೀರುಗಳನ್ನು ಕೂಡ ಕೊಡ್ತಾ ಇದ್ದೀವಿ ಅದನ್ನು. ಮತ್ತು ತಿಂದಂಥ ಎಲೆಗಳನ್ನು ಹಾಕೋದಕ್ಕೆ ಕೂಡ 4 ದೊಡ್ಡ ತೊಟ್ಟಿಗಳ ಥರ ಮಾಡಿದ್ದೀವಿ. ಅದನ್ನು ಅಲ್ಲೇ ಹಾಕ್ಬೇಕು. ಯಾಕಂದರೆ ಕಾರ್ಯಕ್ರಮ ಮುಗಿದ ಮೇಲೆ ನಾವು ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಇದನ್ನೆಲ್ಲ ಗ್ರೌಂಡನ್ನು ಕ್ಲೀನಾಗಿ ಇಟ್ಟು ಹೋಗಬೇಕಾಗ್ತದೆ. ಅದನ್ನು ಮಾಡಿದ್ದೀವಿ. ಮತ್ತು ಟ್ಯಾಂಕರ್ಗಳ ವ್ಯವಸ್ಥೆ, ಕೈ ತೊಳ್ಕೊಳೋದಕ್ಕೆ ಎಲ್ಲವನ್ನು ಕೂಡ ವ್ಯವಸ್ಥಿತ ಮಾಡಿದ್ದೀವಿ. ನನಗೆ ವಿಶ್ವಾಸ ಇದೆ, ಇವತ್ತು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಎಲ್ಲ ಬೆಂಗಳೂರು ಶಾಸಕರು ಕೂಡ ಲಕ್ಷಗಟ್ಟಲೆ ಜನರಿಗೆ ಊಟ ಮಾಡಿ ಸಾಕಿರೋ ಅನುಭವ ಇರ್ತಕ್ಕಂಥವ್ರು. ಸೊ ಅವರವ್ರನ್ನ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ. ನಾವೆಲ್ಲ ಕೂಡ MLAಗಳು ಊಟದ ವ್ಯವಸ್ಥೆ ಮುಗಿಯೋವರೆಗೂ ಅಡುಗೆ ಮನೆಗಳ ಹತ್ರನೇ ಇರ್ತೀವಿ. ಇದಿಷ್ಟು ಯಲಹಂಕ ಶಾಸಕರಾದ ವಿಶ್ವನಾಥ್ ಅವರು ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮುನ್ರಾಜ್ ಜೊತೆ ಕಿರಣ್ ಎಲ್ ತೊಡನಾಳೆ, ಏಷ್ಯಾನೆಟ್ ಸ್ಟುಡಿಯೋ, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.